ಮಾತಾಡಿದ್ವಿ. ಇವತ್ತು ಗನಗೊಂಡವರು ರಾಣೆಬೆನ್ನೂರವ್ರು ಬರುತ್ತೆ. ಇವತ್ತು ಬರಾತೀನಿ ಹುಬ್ಳಿಗೆ ಬಂದು ರಾತ್ರಿ ಎಷ್ಟೊತ್ತಾದ್ರೂ ಬರೀ ನಾನು ವೇಟ್ ಮಾಡಿ ದಾರಿ ನೋಡ್ತಿರ್ತೀನಿ ಅಂತ ಇದೆ. ಇಲ್ಲ ಸರ್, ನಾಳೆ ಬೆಳಿಗ್ಗೆ ಮುದೋಳ ಮನೆಯೊಳಗಾಗ್ಲಿ ಅಥವಾ ರಮಾನಿವಾಸಗಾಗ್ಲಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರು ಮತ್ತು ಇದರಲ್ಲಿ ಏನೇನು ಡ್ರಾಯಿಂಗ್ ಇದೆ ಏನೇನಿದೆ ಅನ್ನೋದನ್ನೆಲ್ಲ ಚರ್ಚೆ ಮಾಡಿ ಇವತ್ತು ಅಲ್ಲಿ ನಾನು ನೋಡಿದ ನನ್ನ ಅನುಭವದ ಪ್ರಕಾರ, ನಾನು ಒಬ್ಬ ಇಂಜಿನಿಯರು, 21 ಫ್ಯಾಕ್ಟ್ರಿ ಕಟ್ಟೇನೆ. ಇಂಥವೇನು ಕೆಲಸ ಮಾಡ್ತಾರಲ್ಲ, ಇಂಥ ಕೆಲಸ ನಾವು ನಮ್ಮ ಸ್ವಂತದ ಇದ್ರೆ 15 ದಿವಸ ಮಾಡ್ಬೋದು. ಇದ್ರಾಗೇನು ಭಾಳ ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ಈ ದೇಶದಿಂದ ಮತ್ತೊಂದು ದೇಶಕ್ಕೆ ನಾವು ವಿಮಾನ ಕಳಿಸ್ತೀವಲ್ಲ ಅಂತ ತಂತ್ರಜ್ಞಾನ ಇಲ್ಲ. ರೈತರು ಹೊಲ್ದಾಗ ಏನು ಮೋಟ್ರ್ ಕೊಂಡಿರ್ತಾರೆ, ಅದೇ ಸಿಸ್ಟಮ್ ಅದ. ಅಲ್ಲಿ ಸಣ್ಣ ಪೈಪ್ ಹೋಗಿರ್ತಾರೆ, ದೊಡ್ಡ ಪೈಪ್ ಅದಾವ. ಅದನ್ನ ಬಿಟ್ಟರೆ ಏನೇನು ಅದ್ರಾಗೇನು ಹೆಚ್ಚಿದ್ದೇನೂ ಇಲ್ಲ. ಅಲ್ಲಿ ಸಣ್ಣ 10 HP 15 HP ನೀವು ಟ್ರಾನ್ಸ್ಫಾರ್ಮರ್ ಕೊಡ್ತಿರ್ತೀರಿ. ಇಲ್ಲಿ 3 MVA ಅಂದ್ರೆ 3000 HP ಟ್ರಾನ್ಸ್ಫಾರ್ಮರ್ ಇಲ್ಲಿ ಕೊಡ್ತದೆ. ಎಲ್ಲ ಸೇಮ್ ಅದು, ಅದ್ರಾಗ ಏನು ಭಾಳ ವ್ಯತ್ಯಾಸ ಇಲ್ಲ. ಅದ್ರ ಸಲುವಾಗಿ ಅವರು ಜನಗೊಂಡವ್ರು ಏನಂದ್ರು, ಅವ್ರು ಅಂತ ಫೋಟೋ ಮನ್ಯಾಗ ಹಾಕಿ ನೀವು ಕೆಲಸ ಮಾಡ್ತಿರ್ತೀರಿ. ಇವತ್ತು 11 ತಿಂಗಳ ಕೆಲಸದಾಗ ನಿಮ್ಗೆ ಏನೇನು ಬಾಳಾಕೈತೆ ಹೇಳ್ರಿ. ನಿಮಗೆ ಲೇಬರ್ ಕಮ್ಮಿ ಇದಾರೋ, ನಿಮ್ಗೆ ಕೆಲಸ ಮಾಡೋರು ಕಮ್ಮಿ ಇದಾರೋ, ಇದ್ರಾಗ ಯಾವ ಇಂಥದ್ದು ಸಮಸ್ಯೆ ಐತೆ ಅನ್ನೋದು ಒಂದು ಪಟ್ಟಿ ಮಾಡಿಕೊಡ್ರಿ. ಆ ಪಟ್ಟಿ ಪ್ರಕಾರ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಆ BR ಹುಡುಗಲ್ಲಿ ಕೆಲಸ ಮಾಡುವಂಥವ, ಈ ಪೈಪ್ ಲೈನ್ ವೆಲ್ಡಿಂಗ್ ಮಾಡ್ತಾರಲ್ಲ, ಆ BRದವರು ನಮ್ಮ ಫ್ಯಾಕ್ಟ್ರಿಗೆ 2000 ಮಂದಿ ಇದ್ದಾರೆ ಟೋಟಲ್ BRದವರು. ಅದ್ರ ಒಂದು 50 ಮಂದಿ ಕಳಿಸ್ಕೊಡ್ತಾ ಇದ್ದೀವಿ. ನಾನು ಇಮಿಡಿಯೇಟ್ ಆಗಿ ಒಂದು 50 ಮಂದಿ ಕಳಿಸ್ಕೊಡ್ತೀನಿ. ಮತ್ತು ನಿಮ್ಮ ಕಾಂಟ್ರಾಕ್ಟರ್ನೊಳಗೆ ಅವ್ರಿಗೆ ರೊಕ್ಕ ಕೊಡ್ತಾರತ್ತೀವಿ. ನಿಮ್ಗೆ ಏನಾಗಿರ್ತೈತೆ ಮಾತಾದ್ರೆ ಬಿಲ್ ಕೊಟ್ರಂದ್ರೆ ನನಗೆ ಮತ್ತೆ ಕಟ್ಟಿ ಬೀಳುತ್ತೆ ಅನ್ನೋದು ಬೇಡ. ನಾ ಏನು ಕಳಿಸಿದ ಮಂದಿ ವೆಲ್ಡಿಂಗ್ ಮಾಡೋರು ಅವರೆಲ್ಲ ಸಾಮಾನು ತೊಗೊಂಬಂದು ಕೆಲಸ ಮಾಡಿ ಹೋಗ್ತಾರೆ. ನಿಮ್ಮ ಆರೋಗ್ಯ ಏನಿದ್ರು ₹1 ಕೊಡಕ್ಕೆ ಬೇಡ ಅಂತೀನಿ. ಅದನ್ನ ನಾವು ಕುತ್ಕೊಂಡು ಚರ್ಚೆ ಮಾಡಿ ಸರಿ ಮಾಡ್ತೀವಿ. ಅದು ಒಂದೇದು. ನೀವು ಯಾವತ್ತೂ ನಾಳೆ ಅದನ್ನು ಸಬ್ಮಿಟ್ ಮಾಡ್ತೀವಿ, ನಾಳಿಂದ ಕೆಲಸ ಮಾಡೋದಿಲ್ಲ ಅನ್ನೋಂಥದ್ದನ್ನ ನಿಮ್ಮ ಮಾತು ವಾಪಸ್ ತಗೋತೀನಿ. ಅದಕ್ಕೊಂದು ಕಂಡೀಷನ್ನೇ ಇದ್ರು. ನನಗೆ 30 ದಿವಸ ಯಾರೋ ರೈತರು ನನ್ನ ಫೋನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾ ಹಗಲು ರಾತ್ರಿ ನಾ ರಿಪೋರ್ಟ್ ಮಾಡ್ಕೊಂಡು ನಾ ಕೆಲಸ ಮುಗಿಸುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ಇದ್ಯಾರು ಒಬ್ರು ಯಾರು ಫೋನ್ ಮಾಡಿರಿ, ಒಬ್ಬರು ಇಬ್ಬರು ಯಾರು ವಾರ ಪಟ್ಟಿ ಮೇಲೆ ಮಾಡ್ಕೊಂಡು ನಾವೇನು 30 ದಿವಸ ಟಾರ್ಗೆಟ್ ಇಟ್ಟಿವಿ. 30 ದಿವಸನಾಗ 100ಕ್ಕೆ 100 ಮುಗಿಸ್ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗೇನು ಆ ಕಂಬಗಳು ಉಳಿದಾವ ಸಣ್ಣ ಪುಟ್ಟ, ನಿಮ್ಮ ಹೋರಾಟಕ್ಕೆ ಏನಾದರೂ ಪಟ್ಟಿ ಬೇಕಾತಂದ್ರೆ ನಾಳೆ ಇವತ್ತನೇ ನಾನು 10 ಲಕ್ಷ ರೂಪಾಯಿ ನಿಮ್ಮ ಹೋರಾಟಕ್ಕೆ ಮತ್ತು ಕಂಬ ಹಾಕೋರಿಗೆ ಯಾರ್ಯಾರು ಏನೇನು ಉಳಿಯಲ್ಲ ಹಿರಿಯರು ಕೂಡಿ ಅದನ್ನು ಮುಗಿಸ್ಕೊಡೋ ಸಲಾಗಿ ನಾನು ಸ್ವಂತದ 10 ಲಕ್ಷ ರೂಪಾಯಿ ಇವತ್ತು ಹೋರಾಟ ಸಮಿತಿ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಸಲಾಗಿ ಹೆಚ್ಚು ಮಾತಾಡೋದ್ರಿಗೆ ಏನೂ ಆಗ್ತಿಲ್ಲ. ಸಪೋಸ್ ನಾಳೆ ಎಲ್ಲೆಲ್ಲಿ ನಮ್ಮ ದೇಶದ ಯಾವ ಮೂಲ್ಯಾಗನೇ ಪೈಪ್ ತಯಾರಾಗಿದ್ರು 400 ಮೀಟರ್ RC ಸೆಂಟರ್ದಾಗ ಪೈಪ್ ಹಾಕಿ ಹೋಗೈತಿ. ಅವು ಎಲ್ಲೇ ಇದ್ರೂ ಸುಟ್ಟಿ ಆದ್ರೂ ನಾವು ತೊಗೊಂಡ್ಬರುತ್ತೆ ವ್ಯವಸ್ಥೆ ಮಾಡ್ತೀವಿ. ಒಂದು ವೇಳೆ ಎಲ್ಲೇ ಸಿಗ್ಲಿಲ್ಲ ಅಂದ್ರೆ ಈ 30 ದಿವಸ ಆದ್ಮೇಲೆ ಮಾಡಿಸ್ತೀವಿ ಅನ್ನೋ ಮಾತಂತ ಈ ಸಂದರ್ಭದಲ್ಲಿ ಹೇಳ್ತೇವೆ.